ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗೇ ಇದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಧ್ಯಾಹ್ನ ಶೂಟ್ ಮಾಡ್ತಾ ಇದ್ದೀನಿ ವಿಡಿಯೋ, ಅಂದರೆ ಸಣ್ಣ ಒಂದು ಕ್ಲಿಪ್ಸ್ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬರ್ತ್ಡೇ, ಹೋಲಿ ಪ್ಲಸ್ ಬರ್ತ್ಡೇ ಗಿಫ್ಟ್ ಎಲ್ಲಷ್ಟು ಬಂದಿದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ಏನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ನೋಡಿ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಪಾರ್ಸಲ್ ಬಂದಿತ್ತು, ಶೂಸ್ ಅಂದಿದ್ರು. ನಾನು ಶೂಸ್ ಬೇಕಾಗಿತ್ತು ಅಂತಿದ್ರು. ಅದಕ್ಕೆ ನಾನು ಬರ್ತ್ಡೇಗೆ ಶೂಸೇ ಕೊಟ್ಟರಾಯಿತು ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು, ಸೊ ಶೂಸ್ ಆರ್ಡರ್ ಮಾಡಿದೆ. ಅದೇ ಟೈಮಲ್ಲಿ ಶೂಸ್ ಕೂಡ ಬಂದಿತ್ತು. ಆಲ್ಮೋಸ್ಟ್ ಅದು ಟ್ಯೂಸ್ಡೇ ಬರ್ತಿತ್ತು, ಬಟ್ ಬೈ ಲಕ್ ಬೇಗನೆ ಬಂದಿತ್ತು. ಅಂದೆ ಸಂಡೇನೇ ಬಂದಿತ್ತು. ಸೊ ಸ್ಯಾಟರ್ಡೆ ಬರ್ತ್ಡೇ ಇತ್ತು, ಶುಕ್ರವಾರ ಬಂದಿತ್ತು. ಅದೇ ದಿನ ನಾನು ರಿಸೀವ್ ಮಾಡ್ಕೊಂಡಿದ್ದೆ ಶೂಸ್. ಈ ಥರ ಇತ್ತು, ತುಂಬ ಚೆನ್ನಾಗಿ ಕ್ವಾಲಿಟಿ ಇತ್ತು. ಇಲ್ಲಿ ನಾವು ಇರಲ್ಲಿ ಲೊಕೇಶನ್ದಲ್ಲಿ ಫ್ಲಿಪ್ಕಾರ್ಟ್ದಲ್ಲಿ ಯಾವುದು ಡಿಲಿವರಿ ಅವೈಲೇಬಲ್ ಇದ್ದಿದ್ದಿಲ್ಲ ಈ ಶೂಸ್ದು. ಅದಕ್ಕಾಗಿ ನಾನು ಅಮೆಝಾನ್ದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಅಲ್ಲಿ ಅವೈಲೇಬಲ್ ಆಗಿತ್ತು, ಪ್ಲಸ್ ರಿಸೀವ್ ಕೂಡ ಆಗಿತ್ತು. ಹೋಳಿ ಹುಣ್ಣಿ ಇತ್ತು, ಅದಕ್ಕಾಗಿ ಹೋಳಿಗೆ ಮಾಡ್ತಾಯಿದ್ದೆ. ಇವಾಗ ಕಟ್ಟಿನ ಸಾರು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಎಣ್ಣೆಯಲ್ಲಿ ಜೀರಿಗೆ, ಸಾಸಿವೆ ಬಿಟ್ಟಿದೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಮತ್ತಂದರೆ ಕರಿಬೇವು, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಟ್ಟಿನ ಸಾರು ಅಂದರೆ ಹುಣಸೆ ತುಂಬ ಇಂಪಾರ್ಟೆಂಟ್ ಇರೋದು. ಅದಕ್ಕಾಗಿ 1 ಗಂಟೆ ಮುಂಚೆನೇ ಹುಣಸೆ ಹುಳಿ ನೆನಕಿಟ್ಟಿದೆ. ಇವಾಗ ಅದು ಕೂಡ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾವು ಎಲ್ಲ ಮಸಾಲೆಗಳು ಹಾಕಬೇಕು. ಖಾರದ ಪುಡಿ, ಅರಿಶಿಣ, ಮತ್ತಂದರೆ ಧನಿಯಾ ಪೌಡರ್, ಉಪ್ಪು ಎಲ್ಲಷ್ಟು ಹಾಕಿದ್ದೇನೆ. ಸಾಂಬಾರು ಪೌಡರ್, ನೀವು ನಿಮ್ಮ ರುಚಿಯ ತಟ್ಟು ಖಾರ ಹಾಕಬೇಕು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಮರಳಬೇಕು. ಇವಾಗ ಮರಳ್ತಾ ಇದೆ. ಇವಾಗ ಕಟ್ ಇರ್ತದಲ್ಲ ಫ್ರೆಂಡ್ಸ್, ಬೇಳೆಯಲ್ಲಿ ನೀವು ತೆಗ್ದಿರ್ತೀರಿ, ಆ ಕಟ್ ಇರ್ತದೆ. ಆ ಕಟ್ ಏನಿದೆ ನೀವು ಅದರಲ್ಲಿ ಹಾಕಬೇಕು ಫ್ರೆಂಡ್ಸ್. ನಾನು ಉಪ್ಪು ಕಡಿಮೆ ಬಿದ್ದಿದೆ ಅಂದ್ಕೊಂಡು ಹಾಕಿದೆ. ಇವಾಗ ಕಟ್ ಕೂಡ ಹಾಕಿದ್ದೀನಿ. ಚೂರು ನೀರು ಕೂಡ ಬೆರೆಸ್ತಾ ಇದ್ದೀನಿ, ಯಾಕಂದರೆ ಸಾಂಬಾರು ನನಗೆ ಜಾಸ್ತಿ ಇಷ್ಟ. ಅದಕ್ಕಾಗಿ ಜರ ನೀರು ಬೆರೆಸ್ತಾ ಇದ್ದೀನಿ. ಲಾಸ್ಟಲ್ಲಿ ನೀವು ಬೆಲ್ಲ ಹಾಕಬೇಕು ಫ್ರೆಂಡ್ಸ್. ನಾನು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಈ ಥರ. ಇವಾಗ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಬೈಸ್ಕೋತಾ ಇದ್ದೀನಿ ಸಾರು. ಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ. ವಿಡಿಯೋಲಿ ಯಾರು ನೀವಿದ್ದೀರಾ ಅಂದರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತಂದರೆ ಸಪೋರ್ಟ್ ಮಾಡಿ. ನಮ್ಮ ಲೈಫ್ ಸ್ಟೈಲ್ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇವಾಗ ಸಾಂಬಾರು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ಕಟ್ಟಿನ ಸಾರು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಅದರಲ್ಲಿ ಅನ್ನ ಹಾಕಿ ಮಾಡಿದ್ದೆ ನಾನು. ಹೋಳಿಗೆ ಮತ್ತಂದರೆ ಅನ್ನ, ಮತ್ತಂದರೆ ಪಲ್ಯ ಮಾಡಿದೆ. ಇವಾಗ ಸಾರು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಅದರಲ್ಲಿ ನೀರು ಕೂಡ ಬೆರೆಸ್ಕೊಂಡು ಚೆನ್ನಾಗಿ ಕುದಿಸಿದ್ದೆ. ಹೋಳಿ ಹಬ್ಬ ಇತ್ತು, ಅದಕ್ಕಾಗಿತ್ತು ನಮ್ಮ ಕೆಳಗಡೆ ಹೋಗಿದ್ರು ಹೋಳಿ ಆಡೋದಕ್ಕೆ. ಇವಾಗ ನೋಡ್ತಾ ಇದ್ದೀರಾ ಎಷ್ಟೊಂದು ಹುಡುಗರು ಹೋಳಿ ಆಡ್ತಾ ಇದ್ದಾರೆ, ತುಂಬ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಹೋಳಿನೇ. ಈ ಥರ ನಾನೇ ಶೂಟ್ ಮಾಡಿದ್ದೆ ಫ್ರೆಂಡ್ಸ್. ಸಾಯಂಕಾಲ ಆದಮೇಲೆ ಬರ್ತ್ಡೇ ಶೂಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಈ ಥರ ನಾನು ಚೆನ್ನಾಗಿ ಆರ್ತಿ ಬೆಳಗ್ಗೆ ನಾವು ಬರ್ತ್ಡೇ ಆಚರಣೆ ಮಾಡ್ತೀವಿ ಫ್ರೆಂಡ್ಸ್. ಕೇಕ್ ತಂದಿದ್ದೀವಿ ನಾವು, ಮತ್ತಂದರೆ ಕೇಕ್ ಕಟ್ ಮಾಡಿಸಿ ಚೆನ್ನಾಗೇ ಬರ್ತ್ಡೇ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.